ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಕುಮಾರ್ ಅವರು ಹೊಸದೊಂದು ಸಿನಿಮಾ ಮೂಲಕ ಮತ್ತೆ ಬೆಳ್ಳಿ ಪರದೆ ಮೇಲೆ ಬರೋಕ್ಕೆ ರೆಡಿಯಾಗಿದ್ದಾರೆ. ಅದು ಕೂಡ ರೋಲೆಕ್ಸ್ ಅನ್ನೋ ಸಿನಿಮಾ ಮೂಲಕ. ಇವತ್ತು ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಈ ರೋಲೆಕ್ಸ್ ಸಿನಿಮಾದಲ್ಲಿ ಕೋಮಲ್ ಅವರ ಪಾತ್ರ ಹೇಗಿರುತ್ತೆ ಮತ್ತು ಕೋಮಲ್ ಅವರ ಸಿನಿಮಾ ಜರ್ನಿ ಮುಂದೆ ಹೇಗಿರುತ್ತೆ ಕೇಳ್ತಾ ಹೋಗ್ತೀನಿ. ಸರ್, ಆಫ್ಟರ್ ಲಾಂಗ್ ಟೈಮ್ ಸುಮಾರು ಟೈಮ್ ಆಗಿತ್ತು ನಿಮ್ಗೆ ಮಾತಾಡಿಸಿ. ರೋಲೆಕ್ಸ್ ಸಿನಿಮಾ ಮೂಲಕ ಮತ್ತೊಮ್ಮೆ ಮತ್ತೆ ಬೆಳ್ಳಿ ಬರೋಕ್ಕೆ ರೆಡಿಯಾಗಿದ್ದೀರಾ. ಸಿನಿಮಾ ಟೀಸರ್ ರಿಲೀಸ್ ಆಗಿದೆ. ಸೊ ರೋಲೆಕ್ಸ್ ಬಗ್ಗೆ ಏನು ಹೇಳ್ತೀರಿ? ರೋಲೆಕ್ಸ್ ಒಂದು ಅಂಡರ್ ಡಾಗ್ ಕ್ಯಾರೆಕ್ಟ್ರು ಹೆಂಗೆ ಸೂಪರ್ ಡಾಗ್ ಆಗೋದು ಅನ್ನೋವಂಥ ಒಂದು ಕಾನ್ಸೆಪ್ಟ್. ಅದು ಏನು ಇಲ್ಲದೆ ಇರೋನು ಆ ರೋಲೆಕ್ಸ್ ಆಗಿ ಹೆಂಗೆ, ಈಗ ರೋಲೆಕ್ಸ್ ಅಂದರೆ ಒಂದು ಬ್ರ್ಯಾಂಡು, ಆ ಬ್ರ್ಯಾಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದೇ ಈ ಚಿತ್ರದ ಹೈಲೈಟು. ಇದರಲ್ಲಿ ಹ್ಯೂಮರಸ್ ಆಗಿ ಹೇಳ್ಕೊಂಡು ಹೋಗಿದ್ದೀವಿ. ನಾನು ಅಂದರೆ ಬಹುಶಃ ಆವಾಗಲೇ ಹೇಳ್ದಂಗೆ ಈಗ ಸುಮಾರು ಜನ ನನಗೆ ಹ್ಯೂಮರಸ್ ಆಗಿ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಈ ಚಿತ್ರದಲ್ಲಿ ಅಂಥ ಅವಕಾಶನ ನನಗೆ ಸಿಕ್ಕಿರೋದ್ರಿಂದ ನಾನು ಅದ್ರ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹ್ಯೂಮರಸ್ ಸಬ್ಜೆಕ್ಟ್ಗಳಲ್ಲೇ ಕೋಮಲ್ ಅವರು ಹೀರೋ ಆಗಿ ಮಿಂಚಿ ಹೆಸರು ಮಾಡಿದಂಥವರು. ಬಟ್ ನಂತರ ಸೀರಿಯಸ್ ಸಬ್ಜೆಕ್ಟ್ಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು. ಬಟ್ ಅಲ್ಲಿ ಸಕ್ಸಸ್ ಅನ್ನೋದು ಹೆಚ್ಚಾಗಿ ಸಿಗಲಿಲ್ಲ ನೋಡಿದ ಹಾಗೆ. ಬಟ್ ಈಗ ಮತ್ತೆ ಹ್ಯೂಮರಸ್ ಸಬ್ಜೆಕ್ಟ್ ಜೊತೆಗೆ ಬರುವಂಥದ್ದು ರೋಲೆಕ್ಸ್ನ ಟೈಟಲ್ಗೂ ಮತ್ತು ಹ್ಯೂಮರಸ್ ಸಬ್ಜೆಕ್ಟು ಹೇಗೆ ಇರುತ್ತೆ ಸಿನಿಮಾ ಅಂತ ಹೇಳಿ? ಇಲ್ಲ, ನಾನು ಯಾವತ್ತೂ ಸೀರಿಯಸ್ ಪಿಕ್ಚರ್ ಅಂತಂದರೆ ಒಂದೊಂದು ಕಂಟೆಂಟ್ ಒಂದೊಂದು ಥರ ಇರಬೇಕು ಅನ್ನೋದು ಪ್ರಯತ್ನ. ನಾನು ನಿಂತು ನೀರಾಗಬಾರ್ದು ಅಂತ ಪ್ರಯತ್ನ ಪಡ್ತಾನೇ ಇರ್ತೀನಿ. ಸೊ ಹಂಗಾಗಿ ಈ ಚಿತ್ರದಲ್ಲಿ ನಮಗೆ ಕಾಮಿಡಿಗೆ ತುಂಬ ದೊಡ್ಡ ಸ್ಕೋಪ್ ಇರೋದ್ರಿಂದ ಇದನ್ನು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಬೇರೆಯವರು ಈಗ ಒಂದೊಂದು ಪಾತ್ರಗಳಲ್ಲಿ ಅವ್ರ ಡೈರೆಕ್ಟ್ರದ್ದು ಒಂದು ಅವ್ರದ್ದೊಂದು ವಿಷನ್ ಇರುತ್ತೆ. ಆ ವಿಷನ್ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರ ಕತೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ನನ್ನ ಹತ್ರ ಬಂದಿರ್ತಾರೆ. ಈಗ ಆ ಪಾತ್ರನ ಒಂದು ಅದೇ ಥರ ವೈಲೆಂಟ್ ಆಗಿರಬೇಕು ಅಥವಾ ಸೀರಿಯಸ್ ಆಗಿರಬೇಕು ಅಂದಾಗ ಅದನ್ನು ತಕ್ಕಂಗೆ ಮಾಡಬೇಕು. ನಾವು ಏನಿದ್ರೂ ಒಂದು ಕ್ಲೇ ಥರ ಕುಂಬಾರ ಮಡಿಕೆ ಮಾಡ್ಬೋದು, ವೇಸ್ ಮಾಡ್ಬೋದು, ಪಾಟ್ ಮಾಡ್ಬೋದು. ಆ ಥರ ನನ್ನನ್ನು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ನನ್ನ ಯಾಕೆ ಎಲ್ಲರೂ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ನಂದು ಕಮ್ಮಿ ಚೌಕಟ್ಟಿನ ಬಡ್ಜೆಟು. ಸೊ ಹಂಗಾಗಿ ಫ್ರೆಂಡ್ಲಿಯಾಗಿ ಅಡ್ಜಸ್ಟ್ ಆಗುತ್ತೆ ಅಂತ ನನಗೆ ಆ ಥರ ಒಂದು ಹೊಸ ಪ್ರಯತ್ನಗಳನ್ನ ಕಾಸ್ಟ್ಲಿಯಾಗಿ ಪ್ರಯತ್ನ ಪಡದೆ ಕಮ್ಮಿ ಬಡ್ಜೆಟಲ್ಲಿ ಹೆಂಗೆ ಪ್ರಯತ್ನ ಪಡ್ಬೋದು ಅಂತ ನನ್ನ ಇಟ್ಕೊಂಡು ಪ್ರಯತ್ನ ಪಡ್ತಾರೆ. ನೀವು ಈ ಬಜೆಟ್ ವಿಚಾರಕ್ಕೆ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಇತ್ತೀಚೆಗೆ ಒಂದು ಟ್ರೆಂಡ್ ಇದೆ. ಅಂದರೆ ಕಡಿಮೆ ಬಜೆಟಲ್ಲಿ ಸ್ಟಾರ್ಗಳು ಸಿನಿಮಾಗಳನ್ನ ಕಡಿಮೆ ಬಜೆಟಲ್ಲಿ ಮಾಡಬೇಕು ಅನ್ನೋ ಮಾತುಗಳು ಇಂಡಸ್ಟ್ರಿಯಲ್ಲಿ ಕೇಳಿ ಬರ್ತಾ ಇದೆ. ಸೊ ಈಗ ಅವ್ರವ್ರ ಕ್ಯಾಲಿಬರ್ಗೆ ತಕ್ಕಂಥ ಸಿನಿಮಾಗಳನ್ನ ಮಾಡಿದ್ರೆ ಒಳ್ಳೆಯದು. ಇನ್ನು ನಿರ್ಮಾಪಕನ ಹತ್ರ ಸಬ್ಜೆಕ್ಟ್ ಚೆನ್ನಾಗಿದೆ ಅಂತೇಳಿ ಹೆಚ್ಚಿನ ದುಡ್ಡನ್ನು ಹಾಕ್ಸೋದು ಮತ್ತು ಅವರಿಗೆ ಅದನ್ನು ರಿಕವರಿ ಮಾಡುವಂಥ ಶಕ್ತಿ ಇರುತ್ತಲ್ಲ ಹೀರೋಗಳಿಗೆ ಅಂತ. ಹಾಗಾಗಿ ಆ ಥರ ಕೆಲಸಗಳು ಮಾಡಬಾರ್ದು ಅನ್ನೋ ಮಾತುಗಳು ಇದೆ. ಕೋಮಲ್ ಅವ್ರು ಏನು ಹೇಳ್ತಿದ್ರು ಬಗ್ಗೆ? ನಾನು ಬೇಸಿಕ್ಕಾಗಿ ಆವಾಗಲೇ ಹೇಳಿದೆ, ನಾನೊಬ್ಬ ಡಿಸ್ಟ್ರಿಬ್ಯೂಟರ್, ಎಕ್ಸಿಬ್ಯೂಟರ್, ಪ್ರೊಡ್ಯೂಸರ್, ಆಮೇಲೆ ಆ್ಯಕ್ಟರ್ ಕೂಡ. ಸೊ ನನಗೆ ಗೊತ್ತಿರುತ್ತೆ, ಇವಾಗ ನಾವು 5 ಲೀಟ್ರ್ ಕ್ಯಾನ್ ಎತ್ಕೊಂಡು ಹೋಗಬೇಕು ಅಂತಂದರೆ 5 ಲೀಟ್ರ್ ಕ್ಯಾನೇ ನಾನು ತೊಗೊಂಡು ಹೋಗಬೇಕು. ಸೊ ನನಗೆ 5 ಲೀಟ್ರೇ ಅವಶ್ಯಕತೆ ಇರೋದು ಕೂಡ ನನಗೆ. ಸೊ 5 ಲೀಟ್ರ್ ಕ್ಯಾನೇ ಎತ್ಕೊಂಡು ಹೋಗೋದು. ಹಂಗಂದ್ಬಿಟ್ಟು ಬ್ಯಾರೆಲ್ ನೀರು ಎತ್ಕೊಂಡು ಹೋಗೋಕ್ಕಾಗೋದು ಇಲ್ಲ. ನಾನು ಅಂಥ ತಪ್ಪು ಮಾಡೋದು ಇಲ್ಲ. ಸೊ ನನ್ನದೇ ಆದಂಥ ಒಂದು ಚೌಕಟ್ಟಲ್ಲಿ 33 ಇಯರ್ಸಿಂದ ಬರ್ತಾಯಿದ್ದೀನಿ. ಇನ್ನು ಈ ಮಲ್ಟಿ ಸ್ಟಾರ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಹೋದರೆ ಈಗಾಗಲೇ ನೋಡ್ಬೋದು ಹಲವಾರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಬೇರೆ ಬೇರೆ ಭಾಷೆ ಇಂಡಸ್ಟ್ರಿ ಎಲ್ಲರೂ ಕೂಡ ಸೇರ್ಕೊಂಡು ಸಿನಿಮಾ ಮಾಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ. ನೀವು ಕೂಡ ಒಂದು ಸಿನಿಮಾ ಬಗ್ಗೆ ಮಾಡ್ತಾಯಿದ್ದೀನಿ, 5 ಜನ ಬೇರೆ ಬೇರೆ ಇಂಡಸ್ಟ್ರಿ ಹೀರೋಗಳು ಸೇರಿ ಒಂದು ಸಿನಿಮಾ ಮಾಡ್ತೀನಿ ಅನ್ನೋ ಮಾತುಗಳು ಹೇಳಿದ್ರಿ ನೀವು. ಸೊ ಅದು ಯಾವ ಸಿನಿಮಾ ಯಾವಾಗ ಶುರುವಾಗುತ್ತೆ, ಹೇಗಿರುತ್ತೆ ಸರ್ ಅದು? ಅದು ಇನ್ನೂ ಎಲ್ಲ ಸಬ್ಜೆಕ್ಟ್ ಪ್ರಿಪ್ರೇಷನಲ್ಲಿದೆ. ಹೊಸ ಕಾನ್ಸೆಪ್ಟು ಚೆನ್ನಾಗಿದೆ. ಸೊ ಹಂಗಾಗಿ ಆ ಥರದ್ದೊಂದು ಪ್ರಯತ್ನದಲ್ಲಿದೆ. ಇವಾಗ ನಡೀತಾ ಇರೋವಂಥದ್ದು ರೋಲೆಕ್ಸು, ಕಲಾಯಿನಮ್ಮ, ಸಂಗೀತ ಬಾರ್ ಆ್ಯಂಡ್ ರೆಸ್ಟೋರೆಂಟು, ತೆನಾಲಿ LLB, ಕುಟೀರ, ಇವೆಲ್ಲ ಮುಗಿಬೇಕು. ಇನ್ನು ಟಾಕ್ಸಿಕ್ ನಮ್ಮ ಇಂಡಸ್ಟ್ರಿ ದೊಡ್ಡ ಸಿನಿಮಾ ಬರ್ತಾ ಇದೆ. ಸೊ ಕೋಮಲ್ ಅವ್ರು ಹೇಗೆ ನೋಡ್ತೀರಾ ಸಿನಿಮಾವನ್ನು? ಆಸ್ ಅ ಸಿನಿಗೋರ್ ಹೆಂಗೆ ನೋಡಬೇಕು ಹಂಗೆ ನ್ಯಾಚುರಲ್ ನೋಡಬೇಕು. ನಾನು ಸಿನಿಮಾನ ಪ್ರತಿದಿನ 2 ಪಿಕ್ಚರು ವರ್ಲ್ಡ್ ವೈಡ್ ಫಿಲಮ್ ನೋಡೋದ್ರಿಂದ ಅದೇ ದೃಷ್ಟಿಯಲ್ಲಿ ಈ ಪಿಕ್ಚರ್ನ ನೋಡ್ತೀನಿ. ಥ್ಯಾಂಕ್ ಯು ಬಸ್. ಇದಿಷ್ಟು ನಟ ಕೋಮಲ್ ಅವರ ಮಾತುಗಳು. ಕ್ಯಾಂಪರ್ಸನ್ನು ಪ್ರತಾಪ್ ಜೊತೆಗೆ ವಿಜಯ್ ಪಟ್ಟಿದಾರ್, ಯಶವಂತ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.